ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ದೊಡ್ಡವಳಲ್ವಾ, ಅದಕ್ಕೆ ಈ ದೊಡ್ಡ ಈ ಲಾರಿ ಏನ್ ಮಾಡುತ್ತೆ ಹೇಳು, ಅಲ್ಲಿಂದ ಸ್ಪೀಡಾಗಿ ಬಂದು 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 ನಿನ್ ಸೀತಮ್ಮನ್ನ ನೀನ್ ಯಾಕೆ ಹೆದರ್ಕೊಂತಿದ್ಯಾ? ಪ್ಲೀಸ್ ಹೆದರ್ಕೋಬೇಡ ಆಂಟಿ. ಸೀತಮ್ಮನ್ಗೇನು ಮಾಡ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು. ನಿಮ್ ಸೀತಮ್ಮ ತುಂಬಾ ಒಳ್ಳೆಯವಳು. ಅವಳಿಗೇನು ಆಗ್ಬಾರ್ದು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ಸಿಹಿ, ನೀನ್ ಇಲ್ಲಿ ಇರಬಾರ್ದು. ನೀನು ಈ ಮನೆಯಿಂದ ಹೊರಟೋಗ್ಬೇಕು. ಈ ಮನೆ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅಷ್ಟೇ ಅಲ್ಲ ಸಿಹಿ, ಈ ಸುಬ್ಬಿಗೆ ಯಾವುದೇ ತರ ಸಪೋರ್ಟ್ ಕೂಡ ಮಾಡೋ ಹಾಗಿಲ್ಲ. ಇದಕ್ಕೆಲ್ಲ ಒಪ್ಕೊಂಡೆ ಅಂತಂದ್ರೆ ನಿಮ್ಮ ಸೀತಮ್ಮ ಜೀವಂತವಾಗಿರ್ತಾಳೆ. ಇಲ್ಲ ಅಂದ್ರೆ ಅವಳನ್ನ ಡೈರೆಕ್ಟ್ ಆಗಿ ನಿನ್ ಹತ್ರ ಕಳಿಸ್ಬಿಡ್ತೀನಿ. ಓಕೆನಾ? ಇಲ್ಲ, ನಾನು ಇಲ್ಲಿ ಇರ್ಬೇಕು. ನಾನು ಹೊರಟೋದ್ರೆ ಸುಬ್ಬಿ ಒಬ್ಳಿಗೆ ಏನೂ ಗೊತ್ತಾಗಲ್ಲ. ಹೌದು, ಸಿಹಿ ಇಲ್ಲೇ ಇರಬೇಕು. ಅವಳಿಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಸಿಹಿನ ದಯವಿಟ್ಟು ಕಳಿಸ್ಬೇಡಿ. ನಿನಗೆ ಮುಂದೇನ್ ಮಾಡ್ಬೇಕು ಅಂತ ತೋಚಬಾರ್ದು ಅಂತಾನೆ ಅಲ್ವಾ ನಾನು ಈ ರೀತಿ ಎಲ್ಲ ಮಾಡ್ತಿರೋದು. ಏ ಸಿಹಿ, ಇವಳನ್ನ ನಾನು ಇನ್ಮೇಲೆ ಹ್ಯಾಂಡಲ್ ಮಾಡ್ಕೋತೀನಿ. ನೀನು ಈಗ ಈ ಕ್ಷಣ ಇಲ್ಲಿಂದ ಹೊರಟೋಗ್ಬೇಕು. ಇಲ್ಲ ಅಂದ್ರೆ ನಿನ್ ಸೀತಮ್ಮ ಹೋಗ್ತಾಳೆ ಅಷ್ಟೇ. ನಾನು ಇಲ್ಲಿಂದ ಹೋದ್ರೆ ಸೀತಮ್ಮನ್ಗೆ ಏನು ಮಾಡಲ್ವಾ ನೀವು? ಸೀತಮ್ಮ ಹ್ಯಾಪಿ ಆಗಿರ್ತಾಳ? ನಿಜ ಹೇಳಿ ಭಾರ್ಗವಿ ಆಂಟಿ, ಸಿಹಿ ಇಲ್ಲಿಂದ ಹೋದ್ರೆ ನೀವು ಸೀತಮ್ಮನ್ಗೆ ತೊಂದರೆ ಕೊಡಲ್ಲ ಅನ್ನೋದು ನಿಜನಾ? ನಿಮ್ಮನ್ನ ಹೇಗ್ ನಂಬೋದು ಅಂತ ಸಿಹಿ ಕೇಳ್ತಿದ್ದಾಳೆ. ಐ ಪ್ರಾಮಿಸ್, ನಿಮ್ ಸೀತಮ್ಮಂಗೆ ಏನೂ ಆಗಲ್ಲ. ಆದ್ರೆ ಅವಳು ಮತ್ತೆ ಇಲ್ಲಿ ಯಾವತ್ತೂ ಬರಬಾರ್ದು. ಸರಿ, ನಾನು ಹೊರಟೋಗ್ತೀನಿ. ಇನ್ಯಾವತ್ತೂ ಈ ಕಡೆ ಬರಲ್ಲ. ಸಿಹಿ, ನೀನ್ ಹೋಗ್ಬೇಡ ಕಣೆ. ನೀನ್ ನನ್ನ ಜೊತೆನೇ ಇರ್ಬೇಕು. ನೀನ್ ಇಲ್ಲೇ ಇರೆ, ನನ್ ತಡಿಬೇಡ ಸುಬ್ಬಿ. ಸಿಹಿ, ಸಿಹಿ ನಿಂತ್ಕೊಳೆ. ಭಾರ್ಗವಿ ಆಂಟಿ, ಬಾಗಿಲು ಓಪನ್ ಮಾಡಿ. ಸಿಹಿ ಹೋಗ್ತಿದ್ದಾಳೆ, ನಾನು ತಡಿಬೇಕು. ಅವಳು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ದಯವಿಟ್ಟು ಬಾಗಿಲು ತೆಗೀರಿ. ಇನ್ಮೇಲೆ ಸಿಹಿ ಸಿಹಿ ಅನ್ನೋ ನಾಟಕ ನನ್ನ ಮುಂದೆ ಇಟ್ಕೋಬೇಡ. ಇದಕ್ಕೆ ಮೇಲೂ ನೀನು ಬಾಲ ಬಿಚ್ಚದೆ ಅಂತಂದ್ರೆ ನಿನ್ನ ಪಾಲಿಗೆ ನಾನು ಕಹಿ ಆಗ್ಬೇಕಾಗತ್ತೆ. ನಿನ್ನ ಸೀತಮ್ಮನ್ಗೆ ರಾಮನಿಗೆ ನೀನ್ ಯಾರು ಅಂತ ನಾನು ತೋರಿಸ್ಕೊಡ್ತೀನಿ. ಇನ್ನು ಮುಂದೆ ನಡೆಯೋದು ಈ ಭಾರ್ಗವಿ ಆಂಟಿ ನಾಟಕ ಮಾತ್ರ.